ಹನೆಯ ತೇರು ನಮ್ಮಿ ಪಾರು. ಲೀಲಾ ಬೈಲಿ. ಅಯ್ಯೋ ಅಜ್ಜಿ, ನೀವು ಇಲ್ಲೇ ಇದ್ದೀರಾ? ನಾನು ಹಾಡು ಹೇಳೋದೆಲ್ಲ ಕೇಳಿಸ್ಕೊಂಡ್ಬಿಟ್ರಾ? ಅಲ್ಲ, ಅಖಿಲಾಂಡೇಶ್ವರಿ ಥರ ಅಲಂಕಾರ ಮಾಡಿಕೊಂಡು ಗೊತ್ತು ಮಾಡೋ ಅವಕಾಶ ಸಿಕ್ಕಿರೋವಾಗ ಹೀಗೆ ಆರಾಮಾಗಿ ಪಾರು ಸೀರಿಯಲ್ ಹಾಡು ಹೇಳ್ಕೊಂಡು ತಿರುಗ್ತಾ ಇದೆಯಲ್ಲ. ಅಜ್ಜಿ ನೀವುನಾ? ಎಲ್ಲ ನಿನ್ನ ಸವಾಸ. ನಾನು ಜೀ ಕನ್ನಡ ಸೀರಿಯಲ್ಗಳೆಲ್ಲ ನೋಡೋಕೆ ಶುರು ಮಾಡಿಬಿಟ್ಟೆ. ವಾವ್, ಬನ್ನಿ ಮತ್ತೆ ಬಯಸಿದ ಬಾಗಿಲು ತೆರೆಯೋಣ. ಬಯಸಿದ ಬಾಗಿಲನ್ನು ಆಮೇಲೆ ತೆರೆಯೋಣ. ಈಗ 1ನೇ ತಾರೀಕು ಹತ್ತಿರ ಬಂತು. ಪ್ರತಿ ತಿಂಗಳು ನಾವು ದಿನಸಿ ತರ್ತೀವಲ್ಲ, ಅವ್ರಿಗೆ ನಾವು ಚೆಕ್ ಕೊಡಬೇಕು. ಆಮೇಲೆ ಹಣ್ಣು ತರಕಾರಿ ಎಲ್ಲ ನಾವು ಗ್ರೀನ್ ಟ್ರೀ ಆರ್ಗ್ಯಾನಿಕ್ ಫಾರ್ಮಿಂದನೇ ತರೋದು. ಅವ್ರಿಗೆ 1ನೇ ತಾರೀಕಿಗೆ ಚೆಕ್ ಕೊಟ್ಬಿಡ್ಬೇಕು. ಗೊತ್ತಾಯ್ತಾ? ಪ್ರತಿ ತಿಂಗಳು 12ರೊಳಗೆ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ. 22ನೇ ತಾರೀಕು ಒಳಗಡೆ ರಾಮ್ ಹತ್ರ ಚೆಕ್ ಸೈನ್ ಮಾಡಿಸ್ಕೊಂಡು ಬಿಲ್ ಕಟ್ಟಬೇಕು. ವಾಟರ್ ಬಿಲ್ಲು ಅಷ್ಟೆ. ಅಜ್ಜಿ, ಇದೆಲ್ಲ ನನ್ಗ್ಯಾಕೆ ಹೇಳ್ತಿದ್ದೀರಾ? ನೀನೊಳ್ಳೆ ಚೆನ್ನಾಗಿ ಹೇಳ್ತಿದ್ಯಲ್ಲ, ನಿನ್ಗಲ್ದೆ ಇನ್ಯಾರಿಗೆ ಹೇಳಬೇಕು? ಇಷ್ಟಕ್ಕೂ ನೀನು ಯಾರು? ನಾನಾ? ಲೀಲಾ. ಬರೀ ಲೀಲಾ ಅಲ್ಲ, ಆ ರಾಮನ್ ಲೀಲಾ. ನನ್ನ ಸೊಸೆ ಲೀಲಾ, ಈ ಮನೆ ಯಜಮಾನಿ ಲೀಲಾ. ರಾಮ್ ಕೈಲಿ ಸೈ ಅನ್ನಿಸ್ಕೊಂಡಿರೋ 3 ಜನ ಸೊಸೆ ಅಂದರ ಅತ್ತೆ ಲೀಲಾ. ಈ ಮನೆ ಕಣ್ಣು ಲೀಲಾ. ಈ ಮನೆ ಮಹಾರಾಣಿ ಲೀಲಾ. ಈ ಮನೆಯಲ್ಲಿ ಒಂದು ಕಡ್ಡಿ ಅಲ್ಲಾಡಬೇಕು ಅಂತಂದ್ರು ನಿನ್ನ ಅನುಮತಿ ತಗೋಬೇಕು. ಹೌದಾ? ಹೌದಮ್ಮ. ಇಷ್ಟು ದಿನ ಈ ಸಂಸಾರದ ರಥಕ್ಕೆ ಸಾರ್ಥಿನೇ ಇರಲಿಲ್ಲ. ಆ ರಥನ ಕುದುರೆ ಎಲ್ಲಿಂದ್ರೆ ಎಲ್ಲಿ ಎಳ್ಕೊಂಡು ಹೋಗ್ತಾ ಇತ್ತು. ಆದರೆ ಈಗ ನೀನು ಆ ರಥಕ್ಕೆ ಸಾರ್ಥಿಯಾಗಿ ಬಂದಿದೀಯ. ಲಗಾಮನ್ನ ನಿನ್ನ ಕೈಯಲ್ಲಿ ಬಿಗಿಯಾಗಿ ಹಿಡ್ಕೋಬೇಕು. ಏನೋ ಅರ್ಥ ಆಯ್ತಾ ನಾ ಹೇಳಿದ್ದು? ಅರ್ಥ ಆಯ್ತು ಅಜ್ಜಿ. ಲಗಾಮ್ನ ಬಿಗಿಯಾಗಿ ಹಿಡ್ಕೋತೀನಿ. ಜಾನ್ ಹುಡುಗಿ. ನನಗೆ ವಯಸ್ಸಾಗ್ತಾ ಬಂತು, ಅದಕ್ಕೆ ಎಲ್ಲ ಜವಾಬ್ದಾರಿನೂ ನೀನು ವಹಿಸ್ತಾ ಇದ್ದೀನಿ. ಈ ಚೆಕ್ ಪೇಮೆಂಟು ಎಲ್ಲ ನೀನೇ ನೋಡ್ಕೊ. ಎಲ್ಲ ಜವಾಬ್ದಾರಿನೂ ಸರಿಯಾಗಿ ನಿಭಾಯಿಸಿ ನಿನ್ನ ಗಂಡನ ಹತ್ರ ಸೈ ಅನ್ನಿಸ್ಕೊ. ಅಯ್ಯೋಯ್ಯೋ ಬೇಡಪ್ಪ, ನಿಮ್ಮ ಮಗನ ಹತ್ರ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಡೈರೆಕ್ಟ್ ಪರಮಾತ್ಮನ ಪಾದಾನೆ. ಏನಂದ? ಏನಿಲ್ಲ, ನಂಗೆ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ ಅಜ್ಜಿ. ಹುಡ್ತಾನೆ ಯಾರೂ ಕಲ್ತ್ಕೊಂಡು ಬರಲ್ಲ. ನೀನು ಭಯ ಪಡಬೇಡ. ಇಷ್ಟಕ್ಕೂ ಈ ಕೆಲಸ ಎಲ್ಲ ನೀನು ಮಾಡಬೇಕಾಗಿಲ್ಲ. ನಿನಗೆ ಮುತ್ತಿನಂತ 3 ಜನ ಸೊಸೆಂದ್ರಿದ್ದಾರೆ, ಅವ್ರಿಗೆ ಹೇಳಿ ಮಾಡಿಸು. ಹೌದಾ? ಅವ್ರು ನನ್ನ ಮಾತು ಕೇಳ್ತಾರಾ? ಕೇಳಲೇಬೇಕು. 3 ಜನ ಸೊಸೆಯರಿಗೆ ಅತ್ತೆ ನೀನು. ಎಷ್ಟು ಸ್ಟ್ರಿಕ್ಟ್ ಆಗಿರಬೇಡ. ಇಂಥ ಕೆಲಸ ಮಾಡಬಾರ್ದು ಅಂತ ಲಕ್ಷ್ಮಣ ರೇಖೆ ಎಳೆದು ಬಿಟ್ರೆ ನಿನ್ನ ಸೊಸೆರೇ ಆಗಲಿ ಯಾರೇ ಆಗಲಿ ದಾಟಬಾರ್ದು. ಓಹೋ, ಹೀಗೆಲ್ಲ ಇದೆಯಾ? ನಿನ್ನ ಬೆಲೆ ನಿನಗೇ ಗೊತ್ತಿಲ್ವಾ? ನಮ್ಮ ರಾಮ್ ನೋಡು, ಒಂದು ಸತಿ ಕಣ್ಬಿಟ್ರೆ ಸಾಕು, ಎಲ್ಲ ಕೆಲಸನೂ ಆಗ್ಬಿಡುತ್ತೆ. ನಾನು ಕಂಡ್ಬಿಡ್ಬೇಕಾ? ಅಯ್ಯೋ ರಾಮ, ಹಾಗಲ್ಲ ನಾ ಹೇಳಿದ್ದು. ನೀನೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು ಅಂತ. ಏನು ನಾ ಹೇಳಿದ ಅರ್ಥ ಆಯ್ತಾ? ಓಕೆ ಅಜ್ಜಿ. ಹೀಗಲ್ಲ, ಫುಲ್ ಜೋಶಲ್ಲಿ ಹೇಳಬೇಕು. ಓಕೆ ಅಜ್ಜಿ. ಇದಪ್ಪ ಅತ್ತೆಗತ್ತು ಅಂದ್ರೆ. ಪ್ರಯೋಗ ಶುರು ಆಗಿದೆ ಅನ್ಸುತ್ತೆ. ಆದಿಶೇಷನು ಅಲ್ಲಿಗೆ ಹೋಗ್ತಿರ್ಬೇಕು. ಇಲ್ಲ, ಹೇಗಾದ್ರೂ ಮಾಡಿ ಅವನ್ನ ತಡಿಬೇಕು. ಲೀಲಾ, ಲೀಲಾ. ಏನಂದೆ? ಅತ್ತೆ. ಅದು ಅತ್ತೆ ಅಂದ್ರೆ ಈ ಭಯ ಇರ್ಬೇಕು ಈ ಮನೆ ಸೊಸೆ ಅಂದ್ರಿಗೆ. ಅಜ್ಜಿ ಹೇಳಿದ್ ನೆನ್ಪಿಲ್ವಾ? ಸಾರಿ ಅತ್ತೆ. ಪರವಾಗಿಲ್ವೇ, ನಾಗಿನಿ ಸೀರಿಯಲ್ ನೋಡಿದ್ದಕ್ಕೂ ಯೂಸ್ ಆಯಿತು. ಇವ್ರಿಗೆ ಕಾಲಿದೆ ಅನ್ನೋದನ್ನೇ ಮರ್ತು ಹೋಗಿದ್ದಾರೆ. ತಲ್ಲೇ ನಡೀತಾರೆ. ನೆನ್ಪು ಮಾಡ್ತೀನಿ. ಈ ಎಡ್ವರ್ಡ್ ರಾಣಿ ಲೀಲಾ ತಲೆಯಲ್ಲಿ ಏನೋ ಮೈಂಡ್ ವಾಯ್ಸ್ ಓಡ್ತಿರೋ ಹಾಗಿದೆಯಲ್ಲ, ಏನಿರ್ಬೋದು?
ಅದೇನು ಅಂತ ನೀನ್ ಗೆಸ್ ಮಾಡಕ್ಕಾಗಲ್ಲ ಬಿಡು. ಮೇಲ್ಮೇಲೆ ಅತ್ತೆ ಅತ್ತೆ ಅಂತ ನೈಸ್ ಮಾಡೋದು, ಮನ್ಸಲ್ಲಿ ಎಡ್ವಟ್ ರಾಣಿ ಅಂತ ಬೈಕೊಳ್ಳೋದು ಅಲ್ವಾ? ಇಲ್ಲ ಇಲ್ಲ, ಹೌದು. ನಿಮಗೆ ಹೇಗೆ ಗೊತ್ತಾಯ್ತು? ಹಾ ಅಂದ್ರೆ ನೀ ಹೇಳಿದ್ ನಿಜಾನಾ? ಅದು ಸ್ಟಾಪ್. ಇನ್ಮೇಲಿಂದ ನೋ ಮೈಂಡ್ ವಾಯ್ಸ್. ಅಜ್ಜಿ ಹೇಳಿರೋದ್ ನೆನ್ಪಿದೆ ತಾನೆ? ನಾನ್ ನಿಮ್ಗೆ ವಯಸ್ಸಲ್ಲಿ ಚಿಕ್ಕೋರಿರ್ಬೋದು, ಆದ್ರೆ ಸ್ಥಾನದಲ್ಲಿ ಹೆಲೋ ಸರಸ್, ನಿಮ್ಗೆ ಕೇಳ್ತಿರೋದು. ತುಂಬಾ ದೊಡ್ಡವ್ರು. ನನ್ನ ಹತ್ರ ಹೇಗ್ ನಡ್ಕೋಬೇಕು? ಹೇಗೆ? ರೆಸ್ಪೆಕ್ಟ್ ಕೊಡ್ಬೇಕು. ಅಯ್ಯೋ, ಅದಕ್ಕೇನಂತೆ ಬಿಡಿ, ಕೊಡೋಣ. ಹೆಲೋ, ನನ್ನ ಹತ್ರ ಈ ನಕಲಿ ಆಟ ಎಲ್ಲ ಬೇಡ. ಇಂತ ಎಷ್ಟು ಆರ್ಟಿಸ್ಟ್ ನೋಡಿಲ್ಲ ನಾವು. ಅದ್ ಸರಿ, ಅವರಿಬ್ರಲ್ಲಿ ಅವ್ರ ರೂಮಲ್ಲಿದ್ದಾರೆ. ನಾನ್ ಹೇಳ್ದೆ ಅಂತ ಕರ್ಕೊಂಬ. ಟೀ ಆಯ್ತು ಉಳ್ದು. ಏಯ್ ನಿಂತ್ಕೋ. ಇದೇನಿದು? ಗ್ಲಿಟರು, ಡಾರ್ಕ್ ಲಿಪ್ಸ್ಟಿಕ್, ಹೆವಿ ಮೇಕಪ್. ಅಲ್ಲ, ಮನೇಲಿರೋದ್ಕೆ ಇಷ್ಟೆಲ್ಲ ಜಾತ್ರೆ ಸಿಂಗಾರ ಬೇಕಾ? ಇದು ತಮ್ಗೆ ಓವರ್ ಅನ್ಸ್ತಿಲ್ವಾ? ಅದು ನಾನ್ ಮಾತಾಡ್ತಿದ್ದೀನಿ ತಾನೆ, ಮಧ್ಯೆ ಏನ್ ಮಾತಾಡೋದು? ಒಂದ್ ವಿಷಯ ಹೇಳ್ತೀನಿ, ತಿಳ್ಕೊ. ಹೀಗ್ ಮಣಗಟ್ಲೆ ಮೇಕಪ್ ಮಾಡ್ಕೊಂಡ್ರೆ ನ್ಯಾಚುರಲ್ ಗ್ಲೋ ಹೊಟ್ಟೋಗುತ್ತೆ. ಅಯ್ಯೋ, ಮತ್ತವತ್ ಲಕ್ಷ್ಮಿ ತರ. ಬೇಡಪ್ಪ, ನಿಮ್ಗೆ ಹೇಗ್ ಬೇಕೋ ಹಾಗೆ ಮೇಕಪ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಮ್ ಕಣ್ ಹಾಳಾಗೋಗುತ್ತೆ. ನಕ್ಕಿದ್ ಸಾಕು, ಮೊದ್ಲು ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿ. ಅಲ್ಲ, ಮನೇಲಿರಕ್ಕೆ ಇಷ್ಟೆಲ್ಲ ಮೇಕಪ್ ಬೇಕಾ? ಅದು ನಾವು ಹೊರಗಡೆ ಹೊರಟಿದೀವಿ. ವಾಟ್? ಹೊರಗಡೆ ಹೋಗ್ತಿದ್ದೀರಾ? ಯಾರನ್ ಕೇಳಿ ಹೊರಗಡೆ ಹೋಗ್ತಿದ್ದೀರಾ? ಅದು ಅತ್ತೆ, ದುರ್ಗಾ ಅಕ್ಕ. ಓಹೋ, ಇದೆಲ್ಲ ದುರ್ಗಾ ಅವ್ರ ಸ್ಕ್ರೀನ್ ಪ್ಲೇನಾ? ಬರ್ತಾ ಬರ್ತಾ ಈ ಮನೆ ದೊಡ್ಡ ಸೊಸೆಗೆ ನನ್ ಮೇಲೆ ಭಯ ಕಮ್ಮಿ ಆಗ್ತಿದೆ. ಹೋಗು, ಅವರಿಬ್ರಿಗೂ ಹೇಳು ನಾನು ಕರಿತಿದ್ದೀನಿ ಅಂತ. ಈಗ್ಲೇ, ಈ ಕ್ಷಣ ಅವ್ರು ಇಲ್ಲಿರ್ಬೇಕು. ಸೀರಿಯಸ್ಲಿ? ಈಗೇನು ಕರ್ಕೊಂಡ್ ಬರ್ತಿರೋ ಇಲ್ಲ ಅಜ್ಜಿನ? ಸರಿ ಸರಿ ಸರಿ, ಕರ್ಕೊಂಡ್ ಬರ್ತೀನಿ. ಈ ಮನೇಲಿ ನನಗ್ ಮಾತ್ರ ಬೆಲೆ ಇಲ್ಲ ಅನ್ಕೊಂಡಿದ್ದೆ, ಯಾರಿಗೂ ಇಲ್ಲ. ಪರವಾಗಿಲ್ಲ. ನಾನೇನು ಅನ್ಕೊಂಡಿದ್ದೆ, ಆದ್ರೆ ಅತ್ತೆ ಅನ್ನೋ ಸ್ಥಾನಕ್ಕೆ ಇಷ್ಟೊಂದು ಬಿಲ್ಡಪ್ ಇದ್ಯಾ? ನನ್ನ ಹವಾನ ಹೀಗೆ ಮೇಂಟೈನ್ ಮಾಡಬೇಕು. ಪರ್ಫೆಕ್ಟ್ ಏಜ್ ಪರ್ಫೆಕ್ಟ್ ಸೊಸೆ ಅಂದ್ರ ನಾನ್ ಬೀಸೋ ಚಾಟಿಗೆ ಬುಗ್ರಿ ನೀವು.